1976 ಎನ್ ಜಿ ಎಫ್ಗೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಆಯಿತು. ನನಗೂ ಅವರು ಒಂದೇ ದಿನ ಅಪಾಯಿಂಟ್ಮೆಂಟು. 2022ನಲ್ಲಿ ಡಾಕ್ಟ್ರೇಟ್ ಸಿಕ್ತು ಇಬ್ಬರಿಗೂ. ಆದರೆ ಅವ್ರದ್ದು ಏನು ವಿಶೇಷ ಅಂದರೆ, ನಾಟಕದಲ್ಲಿ ಸಂಸಾರದಲ್ಲಿ ಸರಿಗಮ್ಮ ಒಂದೇ ನಾಟಕ ಎಲ್ಲ ಕಡೆ ಬಂಡೆ ಆಗಲಿ ಥ್ರೋಟ್ ಕರ್ನಾಟಕ ಎಲ್ಲ ಕಡೆ ಆಡಿಬಿಟ್ಟು ಬಂದಿದ್ದಾರೆ. ಆ ನಾಟಕ ಯಾವತ್ತಂದರೆ ಪ್ರತಿ ವರ್ಷ ಯುಗಾದಿ ದಿನ ಮಾಡೋರು. ಯುಗಾದಿ ದಿನ ಅಂದರೆ ಅವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ಬುಕ್ಕಿಂಗ್ ಆಗೋದು ಇವ್ರದ್ದೊಬ್ಬರದೇ. ಆ ಥರ ನಾಟಕ 1000 ಜನ ನಿಂತ್ಕೊಂಡು ನೋಡೋರು. ಈ ನಾಟಕ ಅಷ್ಟು ಪ್ರಸಿದ್ಧ ಆಯಿತು. ಆದರೆ ಇವ್ರದ್ದು ಎಚ್ ಜಿ ಎಫಲ್ಲಿ ಇವರು ಒಂದು ದೊಡ್ಡ ಕಲಾವಿದರಾಗಿ ಪ್ರತಿಯೊಂದು ಎನ್ ಜಿ ಎಫ್ಗೆ ಪ್ರಶಸ್ತಿ ತೊಗೊಂಬರ್ತಾಯಿದ್ರು ಸರಿಗಮ ವಿಜಯವರು. ಆದರೆ ಹಾಗೆ ಅವರು ಪ್ರಭಾಕರ್ ಚಿತ್ರಕ್ಕೆ 5-6 ಇವರೇ ಸ್ಕ್ರಿಪ್ಟ್ ಬರೆದು ಪ್ರಭಾಕರ್ಗೆ ಒಡನಾಟ ಭಾಳ ಚೆನ್ನಾಗಿತ್ತು. ತಿರ್ಗಾ ಇವ್ರ ಜೊತೆ ಹಾಸ್ಯ ಕಲಾವಿದರು ಜೊತೆಗೆ ತುಂಬ ಒಡನಾಟ ಇದ್ದರು. ಎಲ್ಲ ಕಲಾವಿದರ ಜೊತೆ ಇವರು ಒಂದು ನರಸಿಂಹರಾಜು ಥರ ಇವರು ಆ್ಯಕ್ಟ್ ಮಾಡ್ತಾಯಿದ್ರು. ತುಂಬ ಪ್ರೋತ್ಸಾಹ ಚೆನ್ನಾಗಿ ನಡೀತಾಯಿತ್ತು. ಇದಕ್ಕಿಂತ ಮುಂಚೆ ನನಗೆ ಒಂದು 10 ಡೇಸ್ ಬ್ಯಾಕು ಚೆನ್ನಾಗಿ ನನ್ನ ಜೊತೆ ಮಾತಾಡಿದ್ದಾರೆ. ಆರೋಗ್ಯ 3 ಡೇಸ್ ಬ್ಯಾಕಾಯಿತು, ಸರಿಗಮ ವಿಜಯ್ ಅವರು ಆರೋಗ್ಯ ಸರಿ ಇಲ್ಲ ಅಂದ್ಬಿಟ್ಟು ನಮ್ಮ ಕೊಲಂಬೋ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಇದ್ದಾರೆ. ನಮ್ಮ ಸ್ನೇಹಿತರು ಹೋದಾಗ ಸ್ವಲ್ಪ ಲಂಗ್ಸ್ನಲ್ಲಿ ವಾಟರ್ ಇನ್ಫೆಕ್ಷನ್ ಆಗಿದೆ, ಚೇತರಿಸ್ತಾರಂತ ಹೇಳಿದರು. ಆಮೇಲೆ ಇವತ್ತು ಬೆಳಗ್ಗೆ ಹೋಗೋಣ ಅಂತ ನೋಡಿದ್ರೆ ಅಷ್ಟೊತ್ತಿಗೆ ಅವರು ಹೊರಟೋಗ್ಬಿಟ್ಟಿದ್ರು. ಅವ್ರ ಫ್ಯಾಮಿಲಿಯವರು ಕೂಡ ಭಾಳ ಎಕ್ಸ್ಪೆಕ್ಟ್ ಮಾಡಿದರು, ಇಷ್ಟು ಬೇಗ ಇವರು ಹೋಗ್ತಾರೆ ಅಂತ ಯಾರೂ ನಂಬಿರಲಿಲ್ಲ. ಆದರೆ ವಿಧಿ ಏನು ಮಾಡೋಕ್ಕಾಗಲ್ಲ. ಅವರು ಫ್ಯಾಮಿಲಿಗಾಗಲಿ ಇದಾಗಲಿ ಯಾವತ್ತೂ ಅಮರವಾಗಿರಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ನಿಮ್ಮ ಚಾನಲ್ಗೂ ಒಳ್ಳೆಯದಾಗಲಿ. ಅವ್ರ ಬಗ್ಗೆ ದಯವಿಟ್ಟು ಎಲ್ಲರೂ ಪ್ರಚಾರ ಮಾಡಲಿ, ಒಳ್ಳೆಯದು. 4 ಜನಕ್ಕೆ ತಿಳಿಲಿ ಈಗಿನ ಪೀಳಿಗೆಗೆ. ಇವರು ಬ್ಲ್ಯಾಕ್ ಆ್ಯಂಡ್ ವೈಟಿಂದ ಬಂದವರು ಇವರೆಲ್ಲ, ಅನ್ನೋ ಜೊತೆಗಿದ್ದವರು ಇವರೆಲ್ಲ. ರಾಜೇಶ್ಗೂ ಇವ್ರಿಗೂ ಭಾಳ ಸ್ನೇಹಿತರು ಇದ್ದರು ಚಿತ್ರರಂಗದಲ್ಲಿ ಇವರೆಲ್ಲ. 29ನೇ ತಾರೀಕು ಅಂದರೆ ಅವರು ನನ್ನ ಜೊತೆ ಮಾತಾಡಿದ್ದಾರೆ, ಬೈಟ್ ಕೊಟ್ಟಿದ್ದಾರೆ. ಅದಿದೆ ನನ್ನ ಹತ್ರ. ನೀವು ರಾಜವರೇ ತರುಣ್ ನೀವು ಗೆದ್ದು ಬರಬೇಕು ಎಲೆಕ್ಷನಲ್ಲಿ ಅಂತ ಮಾತಾಡಿದ್ದಾರೆ. ಅದಿದೆ ನನ್ನ ಹತ್ರ. ಕೊನೆ ಅದೇ ಭೇಟಿ. ಆ ನಂತರ ಮತ್ತೆ ಫೋನಲ್ಲಿ ಮಾತಾಡಿದರು ಏನಾಯ್ತಂತ. ಆಯಿತು, ವಿನ್ನಿಂಗ್ ಆಯ್ತು ಅಂತ ಹೇಳಿದ್ದಾಯಿತು. ಈ ಥರ ನಮ್ಮ ಆಶೀರ್ವಾದ ಯಾವತ್ತೂ ಇರ್ತದೆ ಅಂತ ಹೇಳಿದರು. ಥ್ಯಾಂಕ್ ಯು.